ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಕರಕುಶಲ ವಸ್ತುಗಳ ಉತ್ಪನ್ನ ಉತ್ತೇಜಿಸಲು ಚಾಮರಸಿ ಕಾರ್ಯಕ್ರಮ. ಜಿಲ್ಲಾಧಿಕಾರಿ ಶ್ರೀರೂಪ. ಶ್ರೀ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಗೆ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ. ಮಾರ್ಚ್ 14ರಂದು ಜಿಲ್ಲೆಯಲ್ಲಿ ಲೋಕ್ ಅದಾಲತ್. ಮಂಗಕ್ಕೆ ಸಂಸ್ಕಾರ ನಡೆಸಿದ ಭಕ್ತರು. ಬಂಡೀಪುರದಲ್ಲಿ ಬಾಳೆ ದಿಂಡಿನ ಮೌಲ್ಯವರ್ಧನ ತರಬೇತಿ ಕಾರ್ಯಕ್ರಮ ಮುಕ್ತಾಯ. ಚಾಮರಾಜನಗರದಲ್ಲಿ ವಿಚಿತ್ರ ಆಚರಣೆ. ಕುರಿಗಳ ರಕ್ತ ಹೀರಿದ ಅರ್ಚಕ. ಕಾವೇರಿ ನದಿಗೆ ಹಾರಿ ಮಹಿಳೆ ಆತ್ಮಹತ್ಯೆ. ಮೋಟಾರ್ ಬೈಕ್ ಹಾಗೂ ಸೈಕಲ್ ನಡುವೆ ಡಿಕ್ಕಿ, ಸವಾರರಿಗೆ ಗಾಯ. ಕರಕುಶಲ ವಸ್ತುಗಳ ಉತ್ಪನ್ನ ಉತ್ತೇಜಿಸಲು ಚಾಮರಸಿ ಕಾರ್ಯಕ್ರಮ. ಜಿಲ್ಲಾಧಿಕಾರಿ ಶ್ರೀರೂಪ. ಜಿಲ್ಲೆಯ ಮಹಿಳೆಯರ ಜೀವನೋಪಾಯ ಮತ್ತು ಆರ್ಥಿಕ ಸಬಲೀಕರಣ ಉತ್ತೇಜಿಸುವ ಉದ್ದೇಶದೊಂದಿಗೆ ಸ್ಥಳೀಯ ಕರಕುಶಲಗಳ ವಸ್ತುಗಳನ್ನು ಚಾಮರಸಿ ಬ್ರಾಂಡ್ ಅಡಿಯಲ್ಲಿ ಪರಿಚಯಿಸಿ ಮಾರುಕಟ್ಟೆ ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದರು. ಉಡಿಗಾರದ ಸಂಪೂರ್ಣ ನಯನ ಫೌಂಡೇಶನ್ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇನ್ನರ್ ವೀಲ್ ಕ್ಲಬ್ ಆಫ್ ಉದ್ಯೋಗ್, ಜಿಲ್ಲೆಯ ಕ್ಲಬ್ಗಳು, ಸಂಪೂರ್ಣ ನಯನ ಫೌಂಡೇಶನ್, ಸ್ನೇಹಜ್ಯೋತಿ ಮಹಿಳಾ ಸಂಘ, ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕರಕುಶಲತೆಯ ಮೂಲಕ ಮಹಿಳಾ ಸಬಲೀಕರಣ ಸಾಧಿಸುವ ಚಾಮರಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀರೂಪ ಅವರು, ಮಹಿಳೆಯರು ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ಸ್ಥಳೀಯವಾಗಿ ಸಿಗುವ ಪರಿಸರ ಸ್ನೇಹಿ ಹಾಗೂ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಕರಕುಶಲ ಉತ್ಪನ್ನಗಳನ್ನು ತಯಾರಿಸಲು ತರಬೇತಿ ನೀಡಲಾಗುತ್ತದೆ. ಇಂತಹ ತರಬೇತಿಗಳಿಗೆ ಸ್ಥಳೀಯ ಸೇವಾ ಸಂಸ್ಥೆ ಬೆಂಬಲ ನೀಡಲಿದ್ದು, ಉತ್ಪಾದಿಸಿದ ಉತ್ಪನ್ನಗಳಿಗೆ ಸ್ಥಳೀಯದಿಂದ ಹಿಡಿದು ಎಲ್ಲೆಡೆ ವ್ಯಾಪಕವಾಗಿ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶ ಚಾಮರಸಿ ಕಾರ್ಯಕ್ರಮದ್ದಾಗಿದೆ ಎಂದರು. ಬಾಳೆನಾರು ಮತ್ತು ರೇಷ್ಮೆ ಗೂಡಿನಿಂದ ಅಲಂಕಾರಿಕ ಹೂಮಾಲೆ, ಅಲಂಕಾರಿಕ ವಸ್ತು ತಯಾರಿಸಬಹುದು. ಉತ್ತರ ಕರ್ನಾಟಕ ಭಾಗದ ಆನೆಗುಂದಿಯಿಂದ ಇಬ್ಬರು ಮಹಿಳೆಯರು ಬಾಳೆನಾರಿನಿಂದ ಅನೇಕ ಉತ್ಪನ್ನಗಳನ್ನು ತಯಾರಿಸುವ ತರಬೇತಿ ನೀಡಲಿದ್ದಾರೆ. ಕರಕುಶಲ ವಸ್ತುಗಳಿಂದ ತಯಾರಿಸಿದ ಉತ್ಪನ್ನಗಳನ್ನು ಸಭೆ, ಸಮ್ಮೇಳನ, ಸಮಾರಂಭಗಳಲ್ಲಿ ಉಡುಗೊರೆಯಾಗಿ ನೀಡಲು ಬಳಸಿಕೊಳ್ಳಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಚಾಮರಸಿ ಬಾರ್ಡ್ನ ಮೂಲಕ ತಯಾರಾದ ಕರಕುಶಲ ವಸ್ತುಗಳಿಗೆ ಅಮೆಜಾನ್ ನಂತಹ ಆನ್ಲೈನ್ ಶಾಪಿಂಗ್ ಮೂಲಕವೂ ಮಾರುಕಟ್ಟೆ ಒದಗಿಸಲು ಚಿಂತನೆ ನಡೆಸಿದ್ದು, ಮಹಿಳೆಯರು, ಸ್ವಸಹಾಯ ಗುಂಪುಗಳು ಸುಸ್ಥಿರ ಜೀವನೋಪಾಯಕ್ಕಾಗಿ ಇಂತಹ ಅವಶ್ಯಕತೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಸಲಹೆ ನೀಡಿದರು. ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರೋತ್ ಮಾತನಾಡಿ, ಕರಕುಶಲ ವಸ್ತುಗಳ ಉತ್ಪನ್ನಗಳನ್ನು ಹೆಚ್ಚು ಪ್ರಮಾಣದಲ್ಲಿ ತಯಾರಿಸಿ ಸರಬರಾಜು ಮಾಡಿದರೆ ಅದಕ್ಕೆ ತಕ್ಕಂತೆ ಮಾರುಕಟ್ಟೆ ಸಿಗಲಿದೆ. ಮಹಿಳೆಯರು ಹೆಚ್ಚು ಆಸಕ್ತಿಯಿಂದ ತರಬೇತಿ ಪಡೆದು ಸ್ಥಳೀಯ ಕರಕುಶಲ ವಸ್ತುಗಳ ತಯಾರಿಕೆಗೆ ಮುಂದೆ ಬರಬೇಕು. ನಿಮ್ಮ ಸಹಾಯಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲ ನೆರವು ನೀಡಲಿದೆ. ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವಾಗುವ ಚಾಮರಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹಾರೈಸುವುದಾಗಿ ತಿಳಿಸಿದರು. ಇನ್ನರ್ ವೀಲ್ ಕ್ಲಬ್ ಉದ್ಯೋಗ ಅಧ್ಯಕ್ಷರು ಹಾಗೂ ಸಂಪೂರ್ಣ ನಯನ ಫೌಂಡೇಶನ್ ಸಂಸ್ಥಾಪಕರಾದ ರಜನಿ ಕೆ ತಿವಾರಿ ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಚಾಮರಸಿಯಡಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ತರಬೇತಿಗೆ ನಮ್ಮ ಸಂಸ್ಥೆ ಮುಂದಾಗಿದ್ದು, ನಿರುಪಯುಕ್ತ ಬಾಳೆನಾರಿನಿಂದ ಬ್ಯಾಗ್, ಬುಟ್ಟಿ, ಪರ್ಸ್ ಮುಂತಾದ ವಸ್ತು ತಯಾರಿಸುವ ತರಬೇತಿ ನೀಡಲು ವಿಜಯನಗರ ಜಿಲ್ಲೆಯ ಆನೆಗುಂದಿಯಿಂದ ಇಬ್ಬರು ಮಹಿಳೆಯರನ್ನು ಕರೆಸಲಾಗಿದ್ದು, ಮಹಿಳೆಯರನ್ನು ಸ್ವಾವಲಂಬಿಗಳಾಗಿಸುವುದು ಚಾಮರಸಿ ಉದ್ದೇಶ ಎಂದರು. ಸಿಎಸ್ಆರ್ ಸಂಯೋಜಕರು ಹಾಗೂ ಪಾಲಿಸಿ ಅಡ್ವೈಸರ್ ರಕ್ಷಿತಾ, ಸ್ನೇಹಜ್ಯೋತಿ ಮಹಿಳಾ ಸಂಘದ ಅಧ್ಯಕ್ಷ ರಾಜಮ್ಮ, ರಾಜ್ಯ ತಾಂತ್ರಿಕ ಸಲಹೆಗಾರ ಕೆ ಶಶಿಧರನ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹೆಚ್ ಪಾಟೀಲ್, ಮಂಜುಳಾ ಶ್ರೀನಿವಾಸ್ ತಿವಾರಿ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಗೆ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ. ಶ್ರೀ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಗೆ ಜನವರಿ 2026ನೇ ಸಾಲಿನ ಕಂಪ್ಯೂಟರ್ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದ್ದು, ಒಟ್ಟು 14 ಡಿಸ್ಟಿಂಕ್ಷನ್, 4 ಪ್ರಥಮ, 4 ದ್ವಿತೀಯ ದರ್ಜೆ, ಕಂಪ್ಯೂಟರ್ ಪರೀಕ್ಷೆಯಲ್ಲಿ 3 ಪ್ರಥಮ ದರ್ಜೆ, ಶೀಘ್ರ ಲಿಪಿಯಲ್ಲಿ 2 ಡಿಸ್ಟಿಂಕ್ಷನ್, ಶೇಕಡಾವಾರು 90ರಷ್ಟು ಫಲಿತಾಂಶ ಬಂದಿರುತ್ತದೆ ಎಂದು ಶ್ರೀ ವಾಣಿಜ್ಯ ಸಂಸ್ಥೆ ಪ್ರಾಂಶುಪಾಲರಾದ ಆರ್.ವಿ. ಮಹದೇವಪ್ಪ ತಿಳಿಸಿದ್ದಾರೆ. ನಗರದ ಚಮಾಲ್ ಬೀದಿ 2ನೇ ಕ್ರಾಸ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೀ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಗೆ 74 ವರ್ಷ ಪೂರೈಸಿದ್ದು, ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ 186 ವಿದ್ಯಾರ್ಥಿಗಳು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಬೆರಳಚ್ಚುಗಾರರಾಗಿ ಮತ್ತು ಶೀಘ್ರ ಲಿಪಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದರಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರದ ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ. ರಾಜ್ಯಕ್ಕೆ, ಜಿಲ್ಲೆಗೆ ಕೀರ್ತಿ ತಂದ ಇವರನ್ನು ನಗರದ ಹಲವಾರು ಸಂಘ ಸಂಸ್ಥೆ ಪದಾಧಿಕಾರಿಗಳು, ಪ್ರಾಂಶುಪಾಲರು, ಕಂಪ್ಯೂಟರ್ ಮತ್ತು ಟೈಪಿಂಗ್ ಶಿಕ್ಷಕಿ ಲತಾ ಮಹದೇವಪ್ಪ ಅಭಿನಂದನೆ ಕೋರಿದ್ದಾರೆ. ಮಾರ್ಚ್ 14ರಂದು ಜಿಲ್ಲೆಯಲ್ಲಿ ಲೋಕ್
ಅದಾಲತ್ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ವ್ಯಾಜ್ಯಪೂರ್ವ ಪರಿಹಾರ ಕೇಂದ್ರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ಪ್ರಭಾವತಿ ಅವರು ಮಾರ್ಚ್ 14ರಂದು ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಆಯೋಜಿಸಲಾಗಿದ್ದು, ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಮುಚಿತವಾಗಿ ಸಂಬಂಧಪಟ್ಟ ಪ್ರಾಧಿಕಾರ ಹಾಗೂ ಸಮಿತಿಗಳನ್ನು ಸಂಪರ್ಕಿಸಬಹುದೆಂದರು. ಲೋಕ್ ಅದಾಲತ್ನಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣ, ಬ್ಯಾಂಕ್ ವಸೂಲಾತಿ ಪ್ರಕರಣ, ಚೆಕ್ ಬೌನ್ಸ್ ಪ್ರಕರಣ, ಮೋಟಾರ್ ಅಪಘಾತ ಪರಿಹಾರ ಪ್ರಕರಣ, ಕುಟುಂಬ ನ್ಯಾಯಾಲಯ ಪ್ರಕರಣ ಸೇರಿದಂತೆ ಇತರ ಪ್ರಕರಣಗಳನ್ನು ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸಲಾಗುವುದೆಂದು ತಿಳಿಸಿದರು. ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥವಾದರೆ ಉಭಯ ಪಕ್ಷಗಾರರ ಬಾಂಧವ್ಯ ಉಳಿದು ವಿವಾದ ಅಂತ್ಯಗೊಳ್ಳಲಿದ್ದು, ನ್ಯಾಯಾಲಯಗಳಲ್ಲಿ ಪಾವತಿಸಲಾದ ನ್ಯಾಯಾಲಯದ ಶುಲ್ಕವನ್ನು ಸಂಪೂರ್ಣವಾಗಿ ಮರುಪಾವತಿಸಲಾಗುವುದು. ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಅವಕಾಶವಾಗಿದ್ದು, ಅಲ್ಲದೆ ಇಲ್ಲಿ ತೀರ್ಮಾನವಾಗುವ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಎಂದು ಹೇಳಿದರು. ಕಳೆದ ಬಾರಿ ಲೋಕ್ ಅದಾಲತ್ನಲ್ಲಿ 1,20,45 ಪ್ರಕರಣ ಇತ್ಯರ್ಥಪಡಿಸಲಾಗಿತ್ತು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಪ್ರಕರಣ ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ. ಲೋಕ್ ಅದಾಲತ್ಗೆ ವಕೀಲರು, ಕಕ್ಷಿದಾರರ ಸಹಕಾರ ಚೆನ್ನಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ, ಉಪಾಧ್ಯಕ್ಷ ದೊಡ್ಡಮೊಳೆ ರಂಗಸ್ವಾಮಿ ಹಾಜರಿದ್ದರು. ಮಂಗಕ್ಕೆ ಸಂಸ್ಕಾರ ನಡೆಸಿದ ಭಕ್ತರು. ಯಳಂದೂರು ಪಟ್ಟಣದ ಬಳೆಪೇಟೆ ಬಳಿ ವಿದ್ಯುತ್ ಸ್ಪರ್ಶಿಸಿ ಕೋತಿಯೊಂದು ಮೃತಪಟ್ಟ ಘಟನೆ ನಡೆದಿದ್ದು, ಅಲ್ಲಿ ಭಕ್ತರು ಸಂಪ್ರದಾಯದಂತೆ ವಿಧಿವಿಧಾನದಿಂದ ಅಂತ್ಯಕ್ರಿಯೆ ನಡೆಸಿದ್ದಾರೆ. ಮಾನವೀಯತೆ, ಕರುಣೆ ಇವೆಲ್ಲವೂ ಮರೆಯಾಗಿದೆ. ಆಗೊಮ್ಮೆ ಹೀಗೊಮ್ಮೆ ಮಾತ್ರ ಯಾರೋ ಒಳ್ಳೆಯ ಕೆಲಸಗಳನ್ನು ಮಾಡಿ ಭೂಮಿ ಮೇಲೆ ಮಾನವೀಯತೆ, ಕರುಣೆ, ಪ್ರೀತಿ ಇದೆ ಎಂದು ತೋರಿಸುತ್ತಾರೆ. ಹೌದು, ನಾವೀಗ ಹೇಳಲು ಹೊರಟಿರುವುದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದೇ ವಿದ್ಯುತ್ ಅವಘಡಕ್ಕೆ ಬಲಿಯಾದ ಮಂಗನ ಅಂತ್ಯ ಸಂಸ್ಕಾರ ಮಾಡಿದ್ದ ಕತೆ. ಸ್ವಂತ ಕುಟುಂಬದವರಿಗೆ ಅಂತ್ಯ ಸಂಸ್ಕಾರ ಮಾಡಲು ಹಿಂದೆ ಮುಂದೆ ನೋಡುವ ಕಾಲವಿದು. ಅಂತಹದರಲ್ಲಿ ಪ್ರಾಣಿಗಳಿಗೆ ಯಾರಾದರೂ ಅಂತ್ಯ ಸಂಸ್ಕಾರ ಮಾಡುತ್ತಾರಾ? ಖಂಡಿತ ಮಾಡಿದ್ದಾರೆ. ಯಳಂದೂರಿನ ಬಳೆಪೇಟೆಯ ರಸ್ತೆಯಲ್ಲಿ ವಿದ್ಯುತ್ ಸ್ಪರ್ಶಿಸಿ ಮಂಗವೊಂದು ಸಾವಿಗೀಡಾಗಿತ್ತು. ಮೃತ ಮಂಗದ ಬಳಿ ಉಳಿದಿದ್ದ ಇತರ ಮಂಗಗಳ ರೋದನ ಕುಲುಕು ಬಂತಿತ್ತು. ಮೃತ ಮಂಗಕ್ಕೆ ಶಾಸ್ತ್ರೋಕ್ತವಾಗಿ ಅಂತಿಮ ವಿಧಾನ ನೆರವೇರಿಸಿದ್ದು, ಪ್ರಾಣಿಗಳಿಗೂ ಭಾವನೆಗಳಿವೆ. ಮಾತಬಾರದ ಜೀವಿಗಳ ನೋವನ್ನು ಅರಿತುಕೊಳ್ಳುವುದು ನಮ್ಮ ಕರ್ತವ್ಯ. ರಸ್ತೆಯಲ್ಲಿ ವಾಹನ ಚಲಿಸುವವರು ಎಚ್ಚರಿಕೆ ವಹಿಸಿದರೆ ಅನೇಕ ಪ್ರಾಣಿಗಳ ಜೀವ ಉಳಿಸಬಹುದೆಂಬುದು ಭಕ್ತರಾದ ನಾರಾಯಣಸ್ವಾಮಿಯವರ ಮಾತು. ಆ ಭಗವಂತನ ಅಂತ್ಯ ಸಂಸ್ಕಾರ ನಡೆಸಿ 11ನೇ ದಿನ ಕಾರ್ಯನಡೆಸಿದ ಭಕ್ತರಿಗೆ ಸಾರ್ವಜನಿಕರು ಹಾಗೂ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಈ ವೇಳೆ ಭಕ್ತರಾದ ಬಾರಂಗಡಿ ಬಳಿ ನಾರಾಯಣಸ್ವಾಮಿ, ಪುಟ್ಟಸ್ವಾಮಿ, ಮಂಜು, ನಾಗೇಶ್, ಹೇಮಂತ್ ಹಾಗೂ ಇತರರು ಹಾಜರಿದ್ದರು. ಬಂಡೀಪುರದಲ್ಲಿ ಬಾಳೆ ದಿಂಡಿನ ಮೌಲ್ಯವರ್ಧನ ತರಬೇತಿ ಕಾರ್ಯಕ್ರಮ ಮುಕ್ತಾಯ. ಬಂಡೀಪುರ ಹುಲು ಸಂರಕ್ಷಿತ ಪ್ರದೇಶ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದ ಆಶ್ರಯದಲ್ಲಿ ನಡೆದ ಬಾಳೆ ದಿಂಡಿನ ಮೌಲ್ಯವರ್ಧನ ತರಬೇತಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ 25 ಮಹಿಳಾ ಸ್ಪರ್ಧಿಗಳು ತರಬೇತಿ ಪಡೆದು ಪ್ರಮಾಣ ಪತ್ರ ಪಡೆದರು. ಬಂಡೀಪುರ ಹುಲ್ಲು ಸಂರಕ್ಷಿತ ಪ್ರದೇಶದ ಕ್ಷೇತ್ರ ನಿರ್ದೇಶಕರು ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಪ್ರಭಾಕರನ್ ಗ್ರಾಮೀಣ ಜನರು ಮತ್ತು ಬುಡಕಟ್ಟು ಜನರನ್ನು ಆರ್ಥಿಕವಾಗಿ ಮುನ್ನಡೆಸುವ ಮಹತ್ವವನ್ನು ಒತ್ತಿ ಹೇಳಿದರು. ಕೆವಿಕೆ ಚಾಮರಾಜನಗರದ ಹಿರಿಯ ವಿಜ್ಞಾನಿ ಡಾಕ್ಟರ್ ನರೇಶ್ ಎನ್ಟಿ ಅವರು ಬಾಳೆ ದಿಂಡಿನ ಉತ್ಪನ್ನಗಳ ಪ್ರಯೋಜನ ವಿವರಿಸಿದರು. ಈ ಸಮಾರಂಭದಲ್ಲಿ ಆಕೃತಿ ಇಂಡಿಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಸಂಸ್ಥೆಯ ಸಂಸ್ಥಾಪಕಿ ಶ್ರೀಮತಿ ವರ್ಷಾ, ಕೆವಿಕೆ ಚಾಮರಾಜನಗರದ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್, ವಿಶ್ವನಾಥ್ ಜೆಬಿ, ಕೆವಿಕೆ ಚಾಮರಾಜನಗರ ಶ್ರೀ ಮಲ್ಲೇಶ್, ವಲಯ ಅರಣ್ಯಾಧಿಕಾರಿ ಜಿಎಸ್ ಬೆಟ್ಟ ಮತ್ತು ಬಂಡೀಪುರ ಅರಣ್ಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಚಾಮರಾಜನಗರದಲ್ಲಿ ವಿಚಿತ್ರ ಆಚರಣೆ, ಕುರಿಗಳ ರಕ್ತ ಹೀರಿದ ಅರ್ಚಕ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಅನ್ನೂರುಕೇರಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ನಡೆದ ದೊಡ್ಡಮ್ಮ ತಾಯಿ ಹಬ್ಬದಲ್ಲಿ ವಿಚಿತ್ರ ಆಚರಣೆ ನಡೆದಿದೆ. ಅರ್ಚಕ ಮಾದಶೆಟ್ಟಿ ಎಂಬುವರು ಹರಕೆಯ ಕುರಿಗಳ ಕುತ್ತಿಗೆಯಿಂದ ಬಾಯಲ್ಲಿ ರಕ್ತ ಹೀರಿ ದೇವರನ್ನು ಸಂಪ್ರೀತಿಗೊಳಿಸಿದ್ದಾರೆ. ಪ್ರತಿ ಪಾಲ್ಗುಣ ಮಾಸದಲ್ಲಿ ನಡೆಯುವ ಗ್ರಾಮದ ದೊಡ್ಡಮ್ಮ ತಾಯಿ ಜಾತ್ರೆಯಲ್ಲಿ ರಕ್ತ ಹೀರುವ ಸಂಪ್ರದಾಯ ನಡೆದುಕೊಂಡು ಬಂದಿದ್ದು, ಹಲ್ಲಿನಿಂದ ಕಚ್ಚಿ ರಕ್ತ ಹೀರಿದರೆ ದೇವರನ್ನು ಸಂತೃಪ್ತಿಗೊಳಿಸಿದ ಹಾಗೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹರಕೆ ಹೊತ್ತ ಭಕ್ತರು ಜಾತ್ರೆ ವೇಳೆ ಪ್ರಾಣಿಗಳನ್ನು ಬಲಿಕೊಡುವಾಗ ಅರ್ಚಕ ಪ್ರತಿ ಪ್ರಾಣಿಯನ್ನು ತನ್ನ ಹಲ್ಲಿನಿಂದ ಕಚ್ಚಿ ರಕ್ತ ಹೀರಿ ಕುಡಿಯುವುದು ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿದೆ. ಕಾವೇರಿ ನದಿಗೆ ಹಾರಿ ಮಹಿಳೆ ಆತ್ಮಹತ್ಯೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ವೆಸ್ಲಿ ಸೇತುವೆಯಿಂದ ಕಾವೇರಿ ನದಿಗೆ ಹಾರಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತ ಮಹಿಳೆಯನ್ನು ಬೆಂಗಳೂರು ನಿವಾಸಿ ರಶ್ಮಿ ಎಂದು ಗುರುತಿಸಲಾಗಿದ್ದು, ಕೌಟುಂಬಿಕ ಕಲಹ ಅಥವಾ ಸಂಸಾರದ ವಿಚಾರದಲ್ಲಿ ಒಂದನ್ನೊಂದು ಈ ನಿರ್ಧಾರ ಕೈಗೊಂಡಿದ್ದಾರೆಂದು ತಿಳಿದು ಬಂದಿದ್ದು, ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಮೋಟಾರ್ ಬೈಕ್ ಹಾಗೂ ಸೈಕಲ್ ನಡುವೆ ಡಿಕ್ಕಿ, ಸವಾರರಿಗೆ ಗಾಯ. ಚಾಮರಾಜನಗರ ಸಂತೆಮರಳಿ ಮುಖ್ಯ ರಸ್ತೆ ಭೋಗಾಪುರ ಗೇಟ್ ಬಳಿ ಇರುವ ಪೆಟ್ರೋಲ್ ಬಂಕ್ ಹತ್ತಿರ ಮೋಟಾರ್ ಬೈಕ್ ಹಾಗೂ ಸೈಕಲ್ ಸವಾರರ ನಡುವೆ ಅಪಘಾತ ಸಂಭವಿಸಿ ಸವಾರರಿಬ್ಬರು ಗಾಯಗೊಂಡಿರುವ ಘಟನೆ ಚಾಮರಾಜನಗರದ 7ನೇ ವಾರ್ಡಿನ ನಿವಾಸಿ ಕುಮಾರ್ ಹಾಗೂ ಭೋಗಾಪುರ ಗ್ರಾಮದ ಸೈಕಲ್ ಸವಾರರಾದ ಸಿದ್ದರಾಜು ಗಾಯಾಳುಗಳು. ವಿಚಾರಣೆ ತಿಳಿದು ಸ್ಥಳಕ್ಕೆ ಹೊಯ್ಸಳ ಹಾಗೂ ಸಂಚಾರ ಠಾಣೆಯ ಪೊಲೀಸರು ಭೇಟಿ ನೀಡಿ ಗಾಯಾಳುಗಳನ್ನು ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು, ವಾಹನಗಳನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕರಕುಶಲ ವಸ್ತುಗಳ
ಉತ್ತೇಜಿಸಲು ಚಾಮರಸಿ ಕಾರ್ಯಕ್ರಮ. ಜಿಲ್ಲಾಧಿಕಾರಿ ಶ್ರೀರೂಪ. ಶ್ರೀ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಗೆ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ. ಮಾರ್ಚ್ 14ರಂದು ಜಿಲ್ಲೆಯಲ್ಲಿ ಲೋಕ್ ಅದಾಲತ್. ಮಂಗಕ್ಕೆ ಸಂಸ್ಕಾರ ನಡೆಸಿದ ಭಕ್ತರು. ಬಂಡೀಪುರದಲ್ಲಿ ಬಾಳೆದಿಂಡಿನ ಮೌಲ್ಯವರ್ಧನ ತರಬೇತಿ ಕಾರ್ಯಕ್ರಮ ಮುಕ್ತಾಯ. ಚಾಮರಾಜನಗರದಲ್ಲಿ ವಿಚಿತ್ರ ಆಚರಣೆ, ಕುರಿಗಳ ರಕ್ತ ಹೀರಿದ ಅರ್ಚಕ. ಕಾವೇರಿ ನದಿಗೆ ಹಾರಿ ಮಹಿಳೆ ಆತ್ಮಹತ್ಯೆ. ಮೋಟಾರ್ ಬೈಕ್ ಹಾಗೂ ಸೈಕಲ್ ನಡುವೆ ಡಿಕ್ಕಿ, ಸವಾರರಿಗೆ ಗಾಯ.